Good morning, students. How are you all? I hope you're safe and healthy at home. Welcome to second standard maths class. Students, Unit 7 na day 15, day 16 and day 17 class na already ನೀವು ಲೀಡ್ ಸ್ಕೂಲ್ ಅಟ್ ಹೋಮ್ ಆನ್ಲೈನ್ ಕ್ಲಾಸಲ್ಲಿ ವಾಚ್ ಮಾಡಿದ್ದೀರಾ, isn't it children? So once again recapping the video for you to understand neatly. Okay, ಫಸ್ಟ್ ವಿ ಸ್ಟಾರ್ಟ್ ಫ್ರಮ್ ದ ಡೇ 15 ಅಂತಂದರೆ ಮಂಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಇನ್ ಮಂಡೇ ಕ್ಲಾಸ್ ದ ಟಾಪಿಕ್ ಈಸ್ ರಿಕ್ಯಾಪಿಂಗ್ ದ ವಿಡಿಯೋ ಆಫ್ ಯೂನಿಟ್ 7. ಓಕೆ ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ಎಸ್, ವಾಟ್ ಈಸ್ ಕೆಪಾಸಿಟಿ? ಯಾ, capacity tells us how much a container can hold. ಸೊ ಕೆಪಾಸಿಟಿ ಅಂತಂದ್ರೆ ಏನು, ಒಂದು ಕಂಟೈನರು ಎಷ್ಟು ಹಿಡಿದಿಟ್ಕೊಳ್ಳುತ್ತೆ, ಅದು ಈವನ್ ವಾಟರ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಥಿಂಗ್ಸ್ ಆಗಿರ್ಬೋದು, ಎಷ್ಟು ಹಿಡಿದಿಟ್ಕೊಳ್ಳುತ್ತೆ ಅದನ್ನು ಅನ್ನೋದನ್ನ ಏನಂತ ಹೇಳ್ತೀವಿ, ಕೆಪಾಸಿಟಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಬಿಗ್ಗರ್ ಕಂಟೈನರ್ ಕ್ಯಾನ್ ಹೋಲ್ಡ್ ಅ ಮೋರ್ ಕೆಪಾಸಿಟಿ. In the same way, smaller container can hold a less capacity. ಅಂತಂದರೆ ಕಂಟೈನರ್ ಬಿಗ್ ಆಗ್ತಾ ಹೋದಂಗೂ ಅದ್ರ ಕೆಪಾಸಿಟಿ ಏನಾಗ್ತಾ ಹೋಗುತ್ತೆ, ಮೋರ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಕಂಟೈನರ್ ಚಿಕ್ಕದಾಗ್ತಾ ಹೋದಂಗೂ, ಓಕೆ, ಸ್ಮಾಲ್ ಆಗ್ತಾ ಹೋದಂಗೂ ಅದ್ರ ಕೆಪಾಸಿಟಿ ಏನಾಗ್ತಾ ಹೋಗುತ್ತೆ, ಎಸ್, ಲೆಸ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಸೊ ಇಲ್ಲೊಂದು ಆ್ಯಕ್ಟಿವಿಟಿ ಇದೆ ಮಕ್ಕಳ, ನೋಡೋಣ. ಎಸ್, ಸಿ ದಿಸ್. ಫೈಂಡ್ ದ ಕೆಪಾಸಿಟಿ ಆಫ್ ಈಚ್ ಕಂಟೈನರ್ ಬೈ ಫಿಲ್ಲಿಂಗ್ ಆ್ಯಂಡ್ ಮೆಷರಿಂಗ್ ಇಟ್ ವಿತ್ ಅ ಕಪ್ಸ್. ಸೊ ಇಲ್ಲಿ ಕೆಲವೊಂದಿಷ್ಟು ಕಂಟೈನರ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕಪ್ಪಿನ ಸಹಾಯದಿಂದ ಫಿಲ್ ಮಾಡಬೇಕು ಆ್ಯಂಡ್ ಮೆಷರ್ ಮಾಡಬೇಕು. ಓಕೆ ಚಿಲ್ಡ್ರನ್? ಆಲ್ಸೋ ಅರೇಂಜ್ ದೆಮ್ ಇನ್ ಆರ್ಡರ್ ಆಫ್ ಲೋಯೆಸ್ಟ್ ಟು ಹೈಯೆಸ್ಟ್ ಕೆಪಾಸಿಟಿ. ಸೊ ಮೆಷರ್ ಮಾಡಾದಮೇಲೆ ಅದನ್ನು ಯಾವ ಫಾರ್ಮಲ್ಲಿ ಅರೇಂಜ್ಮೆಂಟ್ ಮಾಡಬೇಕು, ಎಸ್, ಲೋಯೆಸ್ಟಿಂದ ಹೈಯೆಸ್ಟ್ ಕೆಪಾಸಿಟಿಗೆ ಅರೇಂಜ್ಮೆಂಟ್ ಮಾಡಬೇಕು. ಸೊ ನೋಡಿ ಮಕ್ಕಳ, ಇಲ್ಲಿ ನಾನು ಕಾಲಮ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಕಾಲಮಲ್ಲಿ ಏನಿದೆ, ಫಸ್ಟ್ ಹೆಡಿಂಗ್ ಕಂಟೈನರ್ ಇದೆ. ಇನ್ ದ ನೆಕ್ಸ್ಟ್ ಕಾಲಮ್ ಕೆಪಾಸಿಟಿ, ಹೌ ಮೆನಿ ಕಪ್ಸ್. ಸೊ ಫಸ್ಟ್ ಕಂಟೈನರ್ ಈಸ್ ಜಗ್. So jug. Next container is glass and next container is bowl. How many containers are there? Yes, 3 type of containers are there. That is jug, glass and bowl. Okay children? ಸೊ ಈಗ ನಾವು ಕಪ್ಪನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ವಾಟರ್ ಅಥವಾ ಯಾವುದಾದ್ರೂ ಥಿಂಗ್ಸನ್ನು ಹೋಲ್ಡ್ ಮಾಡ್ಕೊಂಬಿಟ್ಟು, ಅಂದರೆ ಆ ಕಪ್ಪಿನ ತುಂಬ ತುಂಬ್ಕೊಂಡ್ಬಿಟ್ಟು ನಾವು ಜಗ್ಗಿಗೆ ಫಿಲಪ್ ಮಾಡ್ತಾ ಬರಬೇಕು ಮಕ್ಕಳೇ. ಸೊ ಫಿಲಪ್ ಮಾಡಿದಾಗ ಎಷ್ಟು ಕಪ್ ಆಫ್ ಥಿಂಗ್ಸ್ ಅಥವಾ ವಾಟರನ್ನು ಆ ಜಗ್ಗಿಗೆ ಫಿಲ್ ಮಾಡಿದಾಗ ಎಷ್ಟು ಕಪ್ ಆಗುತ್ತೆ ಅದನ್ನು ಇಲ್ಲಿ ನಾವು ನೋಟ್ ಡೌನ್ ಮಾಡಬೇಕು. ಓಕೆ ಚಿಲ್ಡ್ರನ್? ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್, ಸಿ ದಿಸ್. ಜಗ್ ಕ್ಯಾನ್ ಹೋಲ್ಡ್ ಅ 15 ಕಪ್ಸ್ ಆಫ್ ವಾಟರ್. ಅಂತಂದರೆ ಈ ಜಗ್ ಫಿಲಪ್ ಆಗಬೇಕು ಅಂತಂದರೆ ಕಪ್ಪಲ್ಲಿ ಎಷ್ಟು ಕಪ್ ಆಫ್ ವಾಟರ್ ಹಾಕಬೇಕು ನಾವು, ಎಸ್, 15 ಕಪ್ಸ್ ಆಫ್ ವಾಟರ್ನ ಈ ಜಗ್ಗಿಗೆ ಫಿಲ್ ಮಾಡಿದ್ರೆ ಈ ಜಗ್ಗು ಫಿಲಪ್ ಆಗುತ್ತೆ. ಓಕೆ ಚಿಲ್ಡ್ರನ್? ನೆಕ್ಸ್ಟ್ ಒನ್ ಈಸ್ ಗ್ಲಾಸ್. ಸೊ ಆ ಕಪ್ಸಲ್ಲಿ ವಾಟರ್ನ ಈ ಗ್ಲಾಸಿಗೆ ಹಾಕಿದಾಗ ಎಷ್ಟು ಕಪ್ ಹಾಕಿದ್ರೆ ಆ ಗ್ಲಾಸ್ ಫಿಲಪ್ ಆಗುತ್ತೆ, ಎಸ್, 3 ಕಪ್ ಆಫ್ ವಾಟರ್ ಇದಕ್ಕೆ ಪೋರ್ ಮಾಡಿದಾಗ ಎಷ್ಟಾಗತ್ತೆ, ಈ ಗ್ಲಾಸು ಫಿಲಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಬೌಲ್. ಸೊ 2 ಕಪ್ ಆಫ್ ವಾಟರ್ ಇದಕ್ಕೆ ಫಿಲ್ ಮಾಡಿದಾಗ ಈ ಬೌಲು ಏನಾಗತ್ತೆ, ಫಿಲಪ್ ಆಗುತ್ತೆ ಮಕ್ಕಳು. ಓಕೆ, ಸೊ ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ನೋಡಿದ್ದೀರಾ ಅಲ್ವಾ ಮಕ್ಕಳ? ಇದೇ ಥರದ ಆ್ಯಕ್ಟಿವಿಟಿ ಕೂಡ ನಾನು ಹೋಮ್ವರ್ಕ್ ಕೊಟ್ಟಿದ್ದೆ ಲಾಸ್ಟ್ ವೀಕ್ ಅಲ್ವಾ ಮಕ್ಕಳ? ಸೊ ಹಾಗಾದರೆ ಇದನ್ನು ಏನು ಮಾಡಬೇಕು ನಾವು ನೆಕ್ಸ್ಟು, ಲೋಯೆಸ್ಟಿಂದ ಹೈಯೆಸ್ಟ್ ಕೆಪಾಸಿಟಿಗೆ, ಅಂತಂದರೆ ಕಡಿಮೆಯಿಂದ ಜಾಸ್ತಿ ಕೆಪಾಸಿಟಿ ಹೊಂದಿರುವಂಥ ಕಂಟೈನರ್ನ ನಾನಿಲ್ಲಿ ಅರೇಂಜ್ ಮಾಡಬೇಕಾಗತ್ತೆ. ಓಕೆ, ಸೊ ಲೀಸ್ಟ್ ಕೆಪಾಸಿಟಿ, ಲೋಯೆಸ್ಟ್ ಕೆಪಾಸಿಟಿ ಇರುವಂತಹ ಕಂಟೈನರ್ ಯಾವುದು, ದಟ್ ಈಸ್ ಬೌಲ್.
It can hold only 2 cups of water to fill a bowl, isn't it, children? So first we have to write bowl. Next one is glass. Only 3 cups of water to take a fill up a glass ಅಂತಂದರೆ 3 ಕಪ್ ಆಫ್ ವಾಟರ್ನ ಇದಕ್ಕೆ ಗ್ಲಾಸಿಗೆ ಹಾಕಿದಾಗ ಅದು ಫಿಲಪ್ ಆಗಿದೆ ಮಕ್ಕಳು. ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ಇಟ್ ಆಸ್ ಗ್ಲಾಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಜಗ್. ಸೊ 15 ಕಪ್ಸ್ ಆಫ್ ವಾಟರ್ನ ಇದಕ್ಕೆ ಹಾಕಿದ್ರೆ ಇದು ಫಿಲಪ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಜಗ್. ಸೊ ಇಲ್ಲಿ ಏನು ಮಾಡಿದ್ವಿ ನಾವು ಲೋಯೆಸ್ಟ್ ಕೆಪಾಸಿಟಿಯಿಂದ ಹೈಯೆಸ್ಟ್ ಕೆಪಾಸಿಟಿನ ನಾವು ಇಲ್ಲಿ ಬರೆದಿದ್ದೀವಿ. ಅರ್ಥ ಆಯಿತು ಅಲ್ವಾ ಮಕ್ಕಳ? ಆ್ಯಂಡ್ ಆ ಡೇಯಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಹೋಮ್ವರ್ಕು ಮತ್ತು WSನ ಫಿಲ್ ಮಾಡಿಸಿಲ್ಲ ಮಕ್ಕಳು. ಓಕೆ, ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 16 ಅಂತಂದರೆ ವೆನ್ಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಇನ್ ವೆನ್ಸ್ಡೇ ಕ್ಲಾಸ್ ದ ಟಾಪಿಕ್ ಈಸ್ ಸೀಸನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಸೀಸನ್. Okay children, first we know the meaning of the season. What is season? Yes, season is a period of the year ಅಂತಂದರೆ ಒಂದು ಇಯರಿನ ಪೀರಿಯಡ್ ವೈಸ್ ಅದು ಆಗ್ತಾ ಹೋಗುತ್ತೆ. ದಟ್ ಈಸ್ ಡಿಸ್ಟಿಂಗ್ವಿಶ್ ಬೈ ಅ ಸ್ಪೆಷಲ್ ಕ್ಲೈಮೇಟ್ ಕಂಡೀಷನ್. ಸೊ ಅದು ಯಾವುದ್ರ ಮೂಲಕ ಡಿಫ್ರೆನ್ಷಿಯೇಟ್ ಆಗ್ತಾ ಹೋಗುತ್ತೆ? ಸ್ಪೆಷಲ್ ಕ್ಲೈಮೆಟಿಕ್ ಕಂಡೀಷನ್ನು ಚೇಂಜ್ ಆಗೋದ್ರ ಮೂಲಕ ಏನಾಗ್ತಾ ಹೋಗುತ್ತೆ, ಒಂದು ಇಯರಲ್ಲಿ ಸೀಸನ್ನು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾದರೆ ಇಂಡಿಯಾದಲ್ಲಿ ಎಷ್ಟು ಸೀಸನ್ಸ್ ಇದೆ? ಎಸ್, ದೇರ್ ಆರ್ 3 ಮೇನ್ ಸೀಸನ್ಸ್ ಇನ್ ಇಂಡಿಯಾ. ವಿಚ್ ಆರ್ ದೇರ್? ಎಸ್, ದಟ್ ಈಸ್ ಸಮ್ಮರ್ ಸೀಸನ್, ರೈನಿ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್. ಅಂತಂದರೆ ಸಮ್ಮರ್ ಸೀಸನ್ ಅಂತಂದರೆ ಬೇಸಿಗೆ ಕಾಲ ಅಂತ ಹೇಳ್ತಿರಲ್ವ ಮಕ್ಕಳ, ಅದು. ರೈನಿ ಸೀಸನ್ ಅಂತಂದರೆ ಮಳೆ ಬರ್ತಾ ಇರತ್ತಲ್ವ, ಮಳೆಗಾಲ. ವಿಂಟರ್ ಸೀಸನ್ ಅಂತಂದರೆ ಚಳಿಗಾಲ. ಸೊ ಎಷ್ಟು ಸೀಸನ್ಸ್ ಇದೆ? ಎಸ್, ದೇರ್ ಆರ್ 3 ಮೇನ್ ಸೀಸನ್ಸ್. ವಿಚ್ ಆರ್ ದೇರ್? ದಟ್ ಈಸ್ ಸಮ್ಮರ್ ಸೀಸನ್, ರೈನಿ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್. These are the 3 main seasons in India. Okay children, first we know about the summer season. In summer it is bright and sunny. So summer season ಅಲ್ಲಿ ಕ್ಲೈಮೇಟ್ ಹೇಗಿರುತ್ತೆ? ಬ್ರೈಟ್ ಆಗಿರುತ್ತೆ, ಅಂತಂದರೆ ತುಂಬ ಬಿಸಿಲಿರುತ್ತೆ. ಆ್ಯಂಡ್ ಸನ್ನಿ, ಓಕೆ, ಅಂದರೆ ತುಂಬ ಸೆಕೆ ಕೂಡ ಇರುತ್ತೆ ನಿಮಗೆ. ಆ ಡೇ ಫುಲ್ಲು ಬ್ರೈಟ್ ಆಗಿರುತ್ತೆ ಆ್ಯಂಡ್ ಸನ್ನಿಯಾಗಿ ಕೂಡ ಇರುತ್ತೆ. ಓಕೆ ಚಿಲ್ಡ್ರನ್, ಸೊ ಆ ಸೀಸನ್ನಲ್ಲಿ ನಾವು ಯಾವ ರೀತಿಯಾದಂತಹ ಕ್ಲೋತ್ಸನ್ನು ವೇರ್ ಮಾಡಬೇಕು? ಎಸ್, ಲೈಟ್ ಕ್ಲೋತ್ಸನ್ನು ನಾವು ವೇರ್ ಮಾಡಬೇಕು. ಅಂತಂದರೆ ವಿ ಹ್ಯಾವ್ ಟು ವೇರ್ ಅ ಲೈಟ್ ಕ್ಲೋತ್ಸ್. ಸೊ ಲೈಟ್ ಕಾಟನ್ ಕ್ಲೋತ್ಸನ್ನು ನಾವು ವೇರ್ ಮಾಡಬೇಕು. ಯಾಕಂದರೆ ತುಂಬ ಬಿಸಿಲಿರುತ್ತೆ ಅಲ್ವಾ ಮಕ್ಕಳ, ಹಾಗಾಗಿಬಿಟ್ಟು ಕಾಟನ್ ಕ್ಲೋತ್ಸ್, ಲೈಟಾಗಿರುವಂಥ ಕಾಟನ್ ಕ್ಲೋತ್ಸನ್ನು ಯೂಸ್ ಮಾಡಿದ್ರೆ ಸೊ ನಮಗೆ ಅಷ್ಟೊಂದು ಸೆಕೆ ಆಗಲ್ಲ. ಆ್ಯಂಡ್ ನಾವು ಸ್ವೆಟ್ ಆದರೂ ಕೂಡ ಅದು ಈಸಿಯಾಗಿ ಹೀರ್ಕೊಳ್ಳುತ್ತೆ. ಆ್ಯಂಡ್ ವೇರ್ ಅ ಕ್ಯಾಪ್. ಸೊ ನಾವೇನು ಮಾಡಬೇಕು? ಕ್ಯಾಪನ್ನು ಕೂಡ ವೇರ್ ಮಾಡಬೇಕು. ಏಕೆಂದರೆ ತುಂಬ ಬಿಸಿಲಿರುತ್ತಲ್ವ, ಅದರಿಂದ ನಮ್ಮ ತಲೆಗೆ ತುಂಬ ಹೀಟ್ ಆಗುತ್ತೆ ಅಲ್ವಾ, ತುಂಬ ಬಿಸಿಲು ಬೀಳುತ್ತೆ. ಆದ್ದರಿಂದ ನಾವೇನು ಮಾಡಬೇಕು? ಕ್ಯಾಪ್ಸ್ ಕೂಡ ವೇರ್ ಮಾಡಬೇಕು. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಆಫ್ಟರ್ ಸಮ್ಮರ್ ವಿಚ್ ಸೀಸನ್ಸ್ ಕಮ್ಸ್? ಎಸ್, ಆಫ್ಟರ್ ಸಮ್ಮರ್ ರೈನಿ ಸೀಸನ್ ಕಮ್ಸ್ ಅಲ್ವಾ ಮಕ್ಕಳ. ಬೇಸಿಗೆಗಾಲ ಹೋದ್ಮೇಲೆ ಯಾವ ಕಾಲ ಬರುತ್ತೆ? ಮಳೆಗಾಲ ಬರುತ್ತೆ. ಸಮ್ಮರ್ ಸೀಸನ್ ಯಾವ ಮಂತಲ್ಲಿ ಬರುತ್ತೆ? ನೆನ್ಪು ಮಾಡ್ಕೊಳ್ಳಿ ಮಕ್ಕಳ. ನಿಮಗೆ ಸಮ್ಮರ್ ಹಾಲಿಡೇಸ್ ಅಂತ ಕೊಡ್ತಾರಲ್ವಾ, ಯಾವ ಮಂತಲ್ಲಿ ಕೊಡ್ತಾರೆ? ಎಸ್, ಏಪ್ರಿಲ್ ಆ್ಯಂಡ್ ಮೇ ಟೈಮಲ್ಲಿ ಸಮ್ಮರ್ ಸೀಸನ್ ಬರುತ್ತೆ. ನೆಕ್ಸ್ಟ್ ಜೂನಿಂದ ಏನು ಸ್ಟಾರ್ಟ್ ಆಗುತ್ತೆ ನಿಮಗೆ? ಎಸ್, ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತೆ. ನೆನಪಿದೆ ಅಲ್ವಾ? ಜೂನಲ್ಲೇ ನಿಮಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಮಳೆಯಲ್ಲೆಲ್ಲ ಬರ್ತಾ ಇರ್ತೀರಲ್ವಾ ಸ್ಕೂಲಿಗೆ? ಎಸ್,
ಜೂನ್ ಮಂತಲ್ಲಿ ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತೆ. ಇನ್ ರೈನಿ ಸೀಸನ್ ಇಟ್ ಈಸ್ ವೆಟ್ ಆ್ಯಂಡ್ ಕ್ಲೌಡಿ. ರೈನಿ ಸೀಸನಲ್ಲಿ ವೆದರ್ ಹೇಗಿರುತ್ತೆ ಮಕ್ಕಳ? ವೆಟ್ ಆಗಿರುತ್ತೆ, ಅಂತಂದರೆ ತುಂಬ ಹಸಿ ಹಸಿ ಇರುತ್ತೆ. ಆ್ಯಂಡ್ ಕ್ಲೌಡಿ, ಮೋಡ ಆಗಿರುತ್ತೆ. ಯಾಕೆ ವೆಟ್ ಆಗಿರುತ್ತೆ? ಮಳೆ ಎಲ್ಲ ಬಂದಿರುತ್ತೆ ಅಲ್ವಾ, ಹಾಗಾಗಿ ವೆದರು ವೆಟ್ ಆಗಿರುತ್ತೆ. ಆ್ಯಂಡ್ ಮೋಡದ ವಾತಾವರಣ ಇರುತ್ತೆ. ಅಂದರೆ ಒಂದ್ಸಲ ಮಳೆ ಬರುತ್ತೆ, ಜಾಸ್ತಿ ಬಿಸಿಲಿರಲ್ಲ ಅಲ್ವಾ ಮಕ್ಕಳ? ಸೊ ಹಾಗಾದರೆ ರೈನಿ ಸೀಸನಲ್ಲಿ ಯಾವ ರೀತಿಯಾದಂತಹ ಕ್ಲಾತ್ಸನ್ನ ನಾವು ವೇರ್ ಮಾಡಬೇಕು? ಎಸ್, ವಿ ವೇರ್ ಅ ರೈನ್ ಕೋಟ್. ಸೊ ಮಳೆ ನೀರು ನಮಗೆ ಸಿಡಿಬಾರ್ದು ಅಂತಂದರೆ ಏನನ್ನು ವೇರ್ ಮಾಡಬೇಕು ನಾವು? ರೈನ್ ಕೋಟ್ನ ವೇರ್ ಮಾಡಬೇಕು. ಆ್ಯಂಡ್ ಕ್ಯಾರಿ ಆ್ಯಂಡ್ ಅಂಬ್ರಲಾ, ಅಥವಾ ಅಂಬ್ರಲಾನು ಕೂಡ ನಾವು ಯೂಸ್ ಮಾಡ್ಬೋದು. ನಾವು ನೆನಿಬಾರ್ದು ಅಂತಂದರೆ ಏನು ಮಾಡಬೇಕು? ಅಂಬ್ರಲಾನ ಯೂಸ್ ಮಾಡಬೇಕು. ಮಳೆಯಲ್ಲಿ ನೆನೀಲಿಕ್ಕೆ ಎಲ್ಲ ಮಕ್ಕಳಿಗೂ ಇಷ್ಟ ಅಲ್ವಾ ಮಕ್ಕಳ? ಆದರೆ ನೆನಿಬಾರ್ದು, ಅದರಿಂದ ಶೀತ ಆಗತ್ತೆ, ಜ್ವರ ಬರುತ್ತೆ, ನಿಮಗೆ ಹುಷಾರಿಲ್ಲದೆ ಇರೋ ರೀತಿಯಲ್ಲಿ ಆಗತ್ತೆ. ಓಕೆ, ಹಾಗಾಗಿ ರೈನ್ ಕೋಟ್ ಅಥವಾ ಅಂಬ್ರಲಾನ ನೀವು ತಗೊಂಡೇ ಹೋಗಬೇಕು ಮಳೆಗಾಲದಲ್ಲಿ. ಓಕೆ ಚಿಲ್ಡ್ರನ್? ಆಫ್ಟರ್ ರೈನಿ ಸೀಸನ್ ವಿಚ್ ಸೀಸನ್ ಕಮ್ಸ್? Think and answer. Yes, after rainy season winter season comes. Okay children, winter season ಅಂದರೆ ಯಾವ ಕಾಲ? ಚಳಿಗಾಲ ಮಕ್ಕಳ. In winter season the weather is cold and windy. ಸೊ ವಿಂಟರ್ ಸೀಸನ್ನಲ್ಲಿ ಹೇಗಿರುತ್ತೆ ವೆದರು? ಕೋಲ್ಡ್ ಅಂದರೆ ತುಂಬ ಚಳಿಯಾಗಿರುತ್ತೆ. ಆ್ಯಂಡ್ ವಿಂಡಿ ಅಂದರೆ ಗಾಳಿನೂ ಕೂಡ ಬೀಸ್ತಾ ಇರುತ್ತೆ ಅಲ್ವಾ ಮಕ್ಕಳ? ಹಾಗಾಗಿ ತುಂಬ ಚಳಿ ಆಗುತ್ತೆ ನಮಗೆ. ಹಾಗಾದರೆ ಆ ವೆದರಲ್ಲಿ, ಆ ಸೀಸನ್ನಲ್ಲಿ ಯಾವ ರೀತಿಯಾದಂತಹ ಕ್ಲಾತ್ಸನ್ನು ನಾವು ವೇರ್ ಮಾಡಬೇಕು? ಎಸ್, ವಿ ವೇರ್ ಅ ವುಲನ್ ಕ್ಲಾತ್ಸ್ ಆ್ಯಂಡ್ ವೇರ್ ಅ ಸ್ಕಾರ್ಫ್ ಆ್ಯಂಡ್ ಜಾಕೆಟ್. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು? ವುಲನ್ ಕ್ಲಾತ್ಸನ್ನು ವೇರ್ ಮಾಡಬೇಕು. ಅಂದರೆ ಸ್ವೆಟರ್ಗಳನ್ನು ಹಾಕ್ಕೊಬೇಕು, ಯಾಕಂದರೆ ತುಂಬ ಚಳಿ ಇರುತ್ತೆ ಅಲ್ವಾ, ತುಂಬ ಗಾಳಿ ಬೀಸ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಸ್ಕಾರ್ಫ್ ಆ್ಯಂಡ್ ಜಾಕೆಟ್ ಆ್ಯಂಡ್ ಸ್ಕಾರ್ಫನ್ನು ಕೂಡ ಕಟ್ಕೊಬೇಕಾಗತ್ತೆ. ಯಾಕಂದರೆ ತಣ್ಣಗಿರುವಂತಹ ಗಾಳಿ ಕಿವಿಯಲ್ಲೆಲ್ಲ ಹೋದರೆ ಏನಾಗುತ್ತೆ? ನಿಮಗೆ ತಲೆನೋವು ಬರುತ್ತೆ ಮಕ್ಕಳ ಅಲ್ವಾ? ಹಾಗಾಗಿ ಸೊ ವಿಂಟರ್ ಸೀಸನಲ್ಲಿ ನೀವು ವುಲನ್ ಕ್ಲಾತ್ಸನ್ನು ವೇರ್ ಮಾಡಬೇಕು. ಆ್ಯಂಡ್ ಸ್ಕಾರ್ಫನ್ನು ಕೂಡ ತಲೆಗೆ ಕಟ್ಟಬೇಕಾಗತ್ತೆ ಮಕ್ಕಳ. ಓಕೆ ಚಿಲ್ಡ್ರನ್? ಹಾಗಾದರೆ ಇದು 3 ಸೀಸನ್ಸ್ ಮುಗ್ದಾದ್ಮೇಲೆ ಏನು ಬರುತ್ತೆ? ದ 3 ಸೀಸನ್ಸ್ ಆಲ್ವೇಸ್ ಫಾಲೋ ದ ಸೇಮ್ ಪ್ಯಾಟ್ರನ್. ಯಾವಾಗಲೂ ಈ ಪ್ಯಾಟ್ರನ್ನು ಸೇಮ್ ಆಗಿರುತ್ತೆ ಮಕ್ಕಳ. ಸಮ್ಮರ್ ಸೀಸನ್, ರೈನಿ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್. ಫಸ್ಟು ಸಮ್ಮರ್ ಸೀಸನ್ ಬರುತ್ತೆ, ಆಮೇಲೆ ರೈನಿ ಸೀಸನ್ ಬರುತ್ತೆ, ನೆಕ್ಸ್ಟ್ ವಿಂಟರ್ ಸೀಸನ್ ಬರುತ್ತೆ. ಯಾವಾಗಲೂ ಕೂಡ ಇದೇ ಆರ್ಡರಲ್ಲಿರುತ್ತೆ ಮಕ್ಕಳ. ವರ್ಷ ಪೂರ್ತಿ ಇದೇ ಆರ್ಡರಲ್ಲಿರುತ್ತೆ. ಓಕೆ ಚಿಲ್ಡ್ರನ್? ನೆಕ್ಸ್ಟ್ ಇಯರ್ ಬಂದ್ರೂ ಅಷ್ಟೇ, ಫಸ್ಟ್ ಸಮ್ಮರ್ ಸೀಸನ್ ಬರುತ್ತೆ, ನೆಕ್ಸ್ಟ್ ರೈನಿ ಸೀಸನ್ ಬರುತ್ತೆ ಆ್ಯಂಡ್ ವಿಂಟರ್ ಸೀಸನ್ ಬರುತ್ತೆ. ಓಕೆ, ವಿಂಟರ್ ಸೀಸನ್ ಆದಮೇಲೆ ಯಾವ ಸೀಸನ್ ಬರುತ್ತೆ? ಕನ್ಫ್ಯೂಸ್ ಆಗ್ತಿದೆ ಅಲ್ವಾ ಮಕ್ಕಳ ನಿಮಗೆ? ಥಿಂಕ್ ಮಾಡಿ, ಯಾವ ಸೀಸನ್ ಬರುತ್ತೆ ವಿಂಟರ್ ಸೀಸನ್ ಆದಮೇಲೆ? ಎಸ್, ಆಫ್ಟರ್ ಕಂಪ್ಲೀಷನ್ ಆಫ್ ದ ವಿಂಟರ್ ಸೀಸನ್ ಅಗೈನ್ ಸ್ಟಾರ್ಟ್ ಅ summer season. Okay children, the 3 seasons always follow the same pattern. So winter season ಆಯಿತು ಅಂತಂದರೆ ಮತ್ತೆ ಯಾವ ಸೀಸನ್ ಸ್ಟಾರ್ಟ್ ಆಗುತ್ತೆ? ಎಸ್, ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಓಕೆ ಚಿಲ್ಡ್ರನ್, ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ರೈನಿ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ like this the cycle rotates or continuous. ಸೊ ಇದೇ ರೀತಿಯಾಗಿ ಸೈಕಲ್ ಏನಾಗ್ತಾ ಹೋಗುತ್ತೆ? ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಸಮ್ಮರ್ ಸೀಸನ್, ಆಫ್ಟರ್ ರೈನಿ ಸೀಸನ್, ಆಫ್ಟರ್ ವಿಂಟರ್ ಸೀಸನ್, ಅಗೈನ್ ಸ್ಟಾರ್ಟ್ ಫ್ರಮ್ ದ ಸಮ್ಮರ್ ಸೀಸನ್, ರೈನಿ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್. ಸೊ ಇದೇ ಸೈಕಲ್ ಏನಾಗ್ತಾ ಹೋಗುತ್ತೆ ಮಕ್ಕಳ? ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ ಚಿಲ್ಡ್ರನ್? ನೆಕ್ಸ್ಟ್ ಆ ಕ್ಲಾಸಲ್ಲಿ ಏನು ಮಾಡಿಸಿದ್ರು ನಿಮಗೆ? WS15 ಫಿಲ್ ಮಾಡಿಸಿದ್ರು ಮಕ್ಕಳ.
Students, see this. This is your WS15. Write the names of the seasons in the correct sequence. ಸೊ ಇಲ್ಲಿ 3 ಡಾಟ್ ಕೊಟ್ಟಿದ್ದಾರಲ್ವಾ ಮಕ್ಕಳ. ಸೊ ಈ ಸರ್ಕಲ್ಸಲ್ಲಿ ಸೀಸನ್ನಿನ ನೇಮ್ ಬರೀಬೇಕು. ಅದು ಕರೆಕ್ಟ್ ಆರ್ಡರಲ್ಲಿ, ಕರೆಕ್ಟ್ ಸೀಕ್ವೆನ್ಸಲ್ಲಿ ಇರಬೇಕು. ಸೊ ಯಾವ್ಯಾವ ಸೀಸನ್ ಮಕ್ಕಳ? ಎಸ್, ದಟ್ ಈಸ್ ಫಸ್ಟ್ ಒನ್ ಈಸ್ summer season. After that, yes, very good, that is rainy season. After that, winter season. Understood, students? Next, second main, match the seasons with the weather. So first column alli seasons ಕೊಟ್ಟಿದ್ದಾರೆ, ಸೆಕೆಂಡ್ ಕಾಲಮ್ ಅಲ್ಲಿ ವೆದರ್ ಕೊಟ್ಟಿದ್ದಾರೆ ಮಕ್ಕಳ. ಆ ಸೀಸನ್ ಅಲ್ಲಿ ವೆದರ್ ಹೇಗಿರುತ್ತೆ ಅನ್ನೋದನ್ನ ನೀವು ಮ್ಯಾಚ್ ಮಾಡಬೇಕಾಗತ್ತೆ. ಫಸ್ಟ್ ಒನ್ ಈಸ್ ರೈನಿ ಸೀಸನ್. ಸೊ ರೈನಿ ಸೀಸನಲ್ಲಿ ಹೇಗಿರುತ್ತೆ ವೆದರು? ಸೊ ಯು ಹ್ಯಾವ್ ಟು ಫಾಲೋ ದಿಸ್ ಆ್ಯರೋ ಮಾರ್ಕ್. ರೈನಿ ಸೀಸನಲ್ಲಿ ಹೇಗಿರುತ್ತೆ ವೆದರು? ವೈಟ್ ಆ್ಯಂಡ್ ಕ್ಲೌಡಿ ಅಂತಂದರೆ ಮಳೆ ಬಂದಿರೋದ್ರಿಂದ ಭೂಮಿಯೆಲ್ಲ ಏನಾಗಿರುತ್ತೆ? ಹಸಿ ಹಸಿ ಇರುತ್ತೆ, ವೆಟ್ ಇರುತ್ತೆ ಅಲ್ವಾ ಮಕ್ಕಳ. ಆ್ಯಂಡ್ ವಾತಾವರಣ ಹೇಗಿರುತ್ತೆ? ಮೋಡದ ವಾತಾವರಣ ಅಂತಂದರೆ ಕ್ಲೌಡಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ವಿಂಟರ್ ಸೀಸನ್. ವಿಂಟರ್ ಸೀಸನಲ್ಲಿ ವೆದರ್ ಹೇಗಿರುತ್ತೆ? ಎಸ್, ದ ವೆದರ್ ಈಸ್ ಕೋಲ್ಡ್ ಆ್ಯಂಡ್ ವಿಂಡಿ, ಅಂದರೆ ಚಳಿ ಆಗ್ತಾ ಇರುತ್ತೆ, ಜೊತೆಗೆ ಗಾಳಿನೂ ಬೀಸ್ತಾ ಇರುತ್ತೆ ಮಕ್ಕಳ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸಮ್ಮರ್ ಸೀಸನ್. ಸಮ್ಮರ್ ಸೀಸನಲ್ಲಿ ಹೇಗಿರುತ್ತೆ ವೆದರ್? ದಟ್ ಈಸ್ ಹಾಟ್ ಆ್ಯಂಡ್ ಸನ್ನಿ, ತುಂಬ ಬಿಸಿ ಬಿಸಿ ಇರುತ್ತೆ ಆ್ಯಂಡ್ ತುಂಬ ಸೆಕೆ ಆಗುತ್ತೆ ಮಕ್ಕಳು. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಮೇನ್, ಕಂಪ್ಲೀಟ್ ದ ಪ್ಯಾಟ್ರನ್ ಫಾರ್ ದ ಸೀಸನ್ ಬಿಲೋ. ಸೊ ಇಲ್ಲಿ ಮಿಸ್ಸಿಂಗ್ ಪ್ಯಾಟ್ರನ್ ಅಥವಾ ಮಿಸ್ಸಿಂಗ್ ಸೀಸನ್ ಕೊಟ್ಟಿದ್ದಾರೆ, ಅದನ್ನು ನೀವು ಬರಿಬೇಕಾಗತ್ತೆ. ಇಲ್ಲಿ ನೋಡಿ ಮಕ್ಕಳ, ವಿಂಟರ್ ಸೀಸನ್, ಸಮ್ಮರ್ ಸೀಸನ್, ರೈನಿ ಸೀಸನ್. ಆಫ್ಟರ್ ರೈನಿ ಸೀಸನ್ ವಿಚ್ ಸೀಸನ್ ಕಮ್ಸ್? ಎಸ್, ದಟ್ ಈಸ್ ವಿಂಟರ್ ಸೀಸನ್. ಇಲ್ಲಿ ವಿಂಟರ್ ಅಂತ ಬರಿಬೇಕಾಗತ್ತೆ ಮಕ್ಕಳು. ಆ್ಯಂಡ್ ದೆನ್ ಸಮ್ಮರ್ ಸೀಸನ್, ರೈನಿ ಸೀಸನ್. ಅಂಡರ್ಸ್ಟುಡ್ ಸ್ಟೂಡೆಂಟ್? ನೆಕ್ಸ್ಟ್ ಬಿ. ಬಿಯಲ್ಲಿ ಅಂಬ್ರೆಲಾ ಇದೆ ಅಂತಂದರೆ ಇದು ಯಾವ ಸೀಸನ್ನು? ರೈನಿ ಸೀಸನ್. ರೈನಿ ಸೀಸನ್ ಆದಮೇಲೆ ಯಾವ ಸೀಸನ್ ಬರುತ್ತೆ? ವಿಂಟರ್ ಸೀಸನಲ್ಲಿ ಏನನ್ನು ಯೂಸ್ ಮಾಡ್ತೀವಿ ನಾವು? ಗ್ಲೌಸ್ ಆ್ಯಂಡ್ ಸ್ವೆಟರ್ಸ್ನ ಯೂಸ್ ಮಾಡ್ತೀವಿ ಅಲ್ವಾ ಮಕ್ಕಳ, ಯಾಕಂದರೆ ತುಂಬ ಚಳಿ ಆಗಿರುತ್ತೆ. ಆಫ್ಟರ್ ವಿಂಟರ್ ಸೀಸನ್, ಎಸ್, ಕ್ಯಾಪ್ಸ್ ಅಂತಂದರೆ ಏನಕ್ಕೆ ಯೂಸ್ ಮಾಡ್ತೀವಿ? ಸನ್ನಿ ಸೀಸನ್ ಬಂದಿರುತ್ತೆ, ಸಮ್ಮರ್ ಸೀಸನ್ ಬಂದಿರುತ್ತೆ ಮಕ್ಕಳ, ಹಾಗಾಗಿ ಹ್ಯಾಟನ್ನು ಯೂಸ್ ಮಾಡ್ತೀವಿ. ಅಗೈನ್ ಅಂಬ್ರೆಲಾ, ಗ್ಲೌಸ್ ಆ್ಯಂಡ್ ಹ್ಯಾಟ್. ಓಕೆ ಚಿಲ್ಡ್ರನ್, ನೆಕ್ಸ್ಟ್ C1. ಸೊ ಇಲ್ಲಿ ರೈನಿ ಸೀಸನ್ ಇದೆ. ರೈನಿ ಸೀಸನ್ಗೂ ಮುಂಚೆ ಯಾವ ಸೀಸನ್ ಬರುತ್ತೆ? ಎಸ್, ದಟ್ ಈಸ್ ಸಮ್ಮರ್ ಸೀಸನ್, ರೈನಿ ಸೀಸನ್, ವಿಂಟರ್ ಸೀಸನ್. ಅಗೈನ್ ಸ್ಟಾರ್ಟ್ ಸಮ್ಮರ್ ಸೀಸನ್, ರೈನಿ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಡೇ 17 ಅಂತಂದರೆ ಫ್ರೈಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಇನ್ ಫ್ರೈಡೇ ಕ್ಲಾಸ್ ದ ಟಾಪಿಕ್ ಈಸ್ ಹೌ ಟು ರೀಡ್ ಅ ಕ್ಲಾಕ್. ಮಕ್ಕಳ, ನೀವು ಡೈಲಿ ಬೆಳಗ್ಗೆ ಎದ್ಬಿಟ್ಟು ನಿಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಹೊರಡ್ತೀರಾ ಅಲ್ವಾ? ಎಷ್ಟು ಗಂಟೆಗೆ ಹೊರಡ್ತೀರಾ? ಎಸ್, ಸಮ್ 9 o'clock ಮನೆ ಬಿಡ್ತೀರಾ ಅಲ್ವಾ? ಹಾಗಾದರೆ ಈ ಟೈಮನ್ನು ಹೇಳೋದು ಯಾರು? ಎಸ್, ದಟ್ ಈಸ್ ಕ್ಲಾಕ್. ಸೊ ಟೈಮನ್ನು ಯಾರು ಹೇಳ್ತಾರೆ ನಮಗೆ? ಕ್ಲಾಕ್ ಅಲ್ವಾ ಮಕ್ಕಳ? ಹಾಗಾದರೆ ನಮಗೆ ಟೈಮ್ ನೋಡೋದನ್ನು ಕಲ್ತ್ಕೊಬೇಕಲ್ವಾ ನಾವು? ಎಸ್ ಸ್ಟೂಡೆಂಟ್ಸ್, ಸಿ ದಿಸ್ ಈಸ್ ಅ ಕ್ಲಾಕ್. ಇಟ್ ಶೋಸ್ ಅ ಟೈಮ್. ಓಕೆ ಚಿಲ್ಡ್ರನ್? ಓಕೆ, ಇಲ್ಲಿ ನೋಡಿ ಮಕ್ಕಳ, ಇದು ಕ್ಲಾಕ್ ಅಲ್ವಾ ಮಕ್ಕಳ? ಸೊ ಇದರಲ್ಲಿ ಎಷ್ಟು ನಂಬರ್ಸ್ ಇದೆ? 12 ನಂಬರ್ಸ್ ಇದೆ. 1 2 3 4 5 6 7 8 9 10 11 12. ಸೊ ಇಲ್ಲಿ ಕೈ ಎಡ್ಡಾಗಿರೋದ್ರಿಂದ ನಿಮಗೆ 8 9 10 ಕಾಣಿಸ್ತಿಲ್ಲ ಮಕ್ಕಳ.
ಬಟ್ ಕ್ಲಾಕ್ ನೋಡಿದ್ದೀರಲ್ವ ಎಲ್ಲರೂ? ನಿಮ್ಮ ಮನೇಲಿ ಹೋಗ್ಬಿಟ್ಟು ಇನ್ನೊಂದು ಸಲ ನೋಡಿ. ಓಕೆ, ಸೊ ಎಷ್ಟು ನಂಬರ್ಸ್ ಇರುತ್ತೆ ಕ್ಲಾಕಲ್ಲಿ? 12 ನಂಬರ್ಸ್ ಇರುತ್ತೆ. ಹಾಗಾದರೆ ಈ ಕ್ಲಾಕಲ್ಲಿ 2 ಮುಳ್ಳುಗಳಿರುತ್ತೆ ಮಕ್ಕಳ. ನೋಡಿ ಇಲ್ಲಿ, ಒನ್ ಈಸ್ ಮಿನಿಟ್ ಹ್ಯಾಂಡ್ ಆ್ಯಂಡ್ ಅನದರ್ ಒನ್ ಈಸ್ ಹವರ್ ಹ್ಯಾಂಡ್. ಸೊ ಸ್ಮಾಲ್ ಹ್ಯಾಂಡ್ ಈಸ್ ಕಾಲ್ಡ್ ಆಸ್ ಹವರ್ ಹ್ಯಾಂಡ್ ಆ್ಯಂಡ್ ಬಿಗ್ ಹ್ಯಾಂಡ್ ಈಸ್ ಕಾಲ್ಡ್ ಆಸ್ ಮಿನಿಟ್ ಹ್ಯಾಂಡ್. ಓಕೆ ಚಿಲ್ಡ್ರನ್? ಸೊ ಇದು ಸಣ್ಣದಾಗಿರುವಂತಹ ಮುಳ್ಳನ್ನು ಏನಂತ ಹೇಳ್ತೀವಿ? ಹವರ್ ಹ್ಯಾಂಡ್ ಅಂತ ಹೇಳ್ತೀವಿ. ದೊಡ್ಡದಾಗಿರುವಂಥ ಮುಳ್ಳನ್ನು ಏನು ಹೇಳ್ತೀವಿ ನಾವು? ಮಿನಿಟ್ ಹ್ಯಾಂಡ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಚಿಕ್ಕ ಚಿಕ್ಕ ಲೈನ್ಸ್ ಇದೆ ನೋಡಿ ಮಕ್ಕಳ. ಸೊ 1 ನಂಬರಿಂದ ಇನ್ನೊಂದು ನಂಬರ್ಸಿಗೆ ಎಷ್ಟಿರತ್ತೆ ಇದು? ಲೈನ್ ಇದೆ, ಕೌಂಟ್ ಮಾಡಿ ಮಕ್ಕಳ. 1 2 3 4 5. ಸೊ 1 ನಂಬರಿಂದ ಇನ್ನೊಂದು ನಂಬರಿಗೆ ಎಷ್ಟು ಲೈನ್ಸ್ ಇದೆ? 5 ಲೈನ್ಸ್ ಇದೆ ಮಕ್ಕಳ. ಹಾಗಾದರೆ ಟೋಟಲ್ ಇದರಲ್ಲಿ ಎಷ್ಟು ಲೈನ್ಸ್ ಇದೆ? 60 ಲೈನ್ಸ್ ಇದೆ. ಹೋಲ್ ಸರ್ಕಲಲ್ಲಿ ಎಷ್ಟು ಲೈನ್ಸ್ ಇದೆ ಮಕ್ಕಳ? 60 ಲೈನ್ಸ್ ಇದೆ ಮಕ್ಕಳ. ಹಾಗಾದರೆ ಅದು ಒಂದೊಂದು ಲೈನು ಏನಂತ ಹೇಳುತ್ತೆ ನಮಗೆ? 1 ಮಿನಿಟ್ ಅಂತ ಹೇಳುತ್ತೆ. 1 ಲೈನ್ ಏನು ಮೆನ್ಷನ್ ಮಾಡುತ್ತೆ ನಮಗೆ? ಒಂದು ಲೈನ್ 1 ಮಿನಿಟನ್ನು ಮೆನ್ಷನ್ ಮಾಡುತ್ತೆ. ಹಾಗಾದರೆ ಎಷ್ಟು ಲೈನ್ಸ್ ಇದೆ ಅಂತ ಹೇಳಿದ್ದೆ? 60 ಲೈನ್ಸ್ ಇದೆ ಅಂತ ಹೇಳಿದರೆ. ಹಾಗಾದರೆ 60 ಮಿನಿಟ್ಸ್ ಆಗುತ್ತೆ. ಇಲ್ಲಿ ಹವರ್ ಹ್ಯಾಂಡ್ ಆ್ಯಂಡ್ ಮಿನಿಟ್ ಹ್ಯಾಂಡ್ ಎರಡೂ ಕೂಡ ನಮಗೆ ರೊಟೇಟ್ ಆಗ್ತಾ ಇರುತ್ತೆ. ಸೊ ಲೀಡ್ ಸ್ಕೂಲ್ ಎಟ್ ಹೋಮ್ ಆನ್ಲೈನ್ ಕ್ಲಾಸಲ್ಲಿ ನೋಡಿದ್ದೀರಾ ಅಲ್ವಾ ಮಕ್ಕಳ? ಸೊ ಇದ್ರದ್ದು ಒಂದು ಸಣ್ಣ ಡೆಮಾನ್ಸ್ಟ್ರೇಷನ್ ಕೂಡ ತೋರಿಸಿದ್ದಾರೆ ಅಲ್ವಾ? ಅದರಲ್ಲಿ ಏನಾಗ್ತಾ ಹೋಗುತ್ತೆ? ಸೊ ಅಲ್ಲಿ ಟೈಮ್ ಚೇಂಜ್ ಆಗ್ತಾ ಹೋದಂಗೂ ಎರಡೂ ಹ್ಯಾಂಡ್ ಕೂಡ ಏನಾಗ್ತಾ ಹೋಗುತ್ತೆ? ಮೂಮೆಂಟ್ ಆಗ್ತಾ ಹೋಗುತ್ತೆ ಮಕ್ಕಳ. ಹಾಗಾದರೆ ಮಿನಿಟ್ ಹ್ಯಾಂಡ್ ಕಂಪ್ಲೀಟಾಗಿ 1 ರೌಂಡ್ ಬಂತು ಅಂತಂದರೆ ಎಷ್ಟು ಮಿನಿಟ್ಸ್ ಆಯಿತು ಅಂತ ಹೇಳಿಬಿಟ್ಟು? 60 ಮಿನಿಟ್ಸ್ ಆಯಿತು ಅಂತ ಹೇಳಿಬಿಟ್ಟು. ಹಾಗಾದರೆ 60 ಮಿನಿಟ್ಸ್ ಅಂದರೆ ಎಷ್ಟು ಹವರ್ ಆಯಿತು? 1 ಅವರ್ ಆಗುತ್ತೆ ಮಕ್ಕಳ. ಫಾರ್ ಎಕ್ಸಾಂಪಲ್ ಇದು 12 ಹತ್ರ ಇದೆ ಅಲ್ವಾ ಮಕ್ಕಳ? 12ಇಂದ 1 ಹತ್ರ ಬರಬೇಕು ಅಂತಂದರೆ ಈ ಮಿನಿಟ್ ಹ್ಯಾಂಡ್ ಒಂದು ಕಂಪ್ಲೀಟ್ ರೌಂಡ್ ಬರಬೇಕು ಮಕ್ಕಳ. ಅವಾಗ ಎಷ್ಟಾಯಿತು ಅಂತ ಹೇಳಿಬಿಟ್ಟು? 1 ಅವರ್ 60 ಮಿನಿಟ್ಸ್ ಆಗತ್ತೆ ಅಂತ. ಹಾಗಾದರೆ 1 ಅವರಿಗೆ ಎಷ್ಟು ಮಿನಿಟ್ಸು ಮಕ್ಕಳ? 60 ಮಿನಿಟ್ಸ್. ವೆರಿ ಗುಡ್. ಸ್ಟೂಡೆಂಟ್ಸ್, ಡ್ರಾ ಎ ಕ್ಲಾಕ್ ಇನ್ ಯುವರ್ ನೋಟ್ಬುಕ್. There should be a 12 numbers for hours and 60 small marking for minutes. ಸೊ ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಈ ಗಡಿಯಾರದ ಅಂದರೆ ಕ್ಲಾಕಿನ ಡಯಾಗ್ರಾಮನ್ನು ನೀವು ಬಿಡಿಸ್ಬೇಕು. ಸೊ ಕ್ಲಾಕ್ ಹೇಗಿರಬೇಕು ಅಂತಂದರೆ ಅದರಲ್ಲಿ 1 to 12ವರೆಗೂ ನಂಬರ್ಸ್ ಇರಬೇಕು ಆ್ಯಂಡ್ ಸ್ಮಾಲ್ ಮಾರ್ಕಿಂಗ್ ಏನಿರುತ್ತಲ್ಲ ಅದು 60 ಇರಬೇಕು. ಅಂತಂದರೆ 12ಇಂದ 1ಗೆ ಎಷ್ಟಿದೆ? 5 ಇದೆ. ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಒಂದು ಡಾರ್ಕ್ ಲೈನ್ ಇದೆ. ಓಕೆ, ಅಲ್ಲಿಂದ ಕೌಂಟ್ ಮಾಡಿ. 1 2 3 4 5. ಸೊ 1 ನಂಬರಿಂದ ಇನ್ನೊಂದು ನಂಬರಿಗೆ ಎಷ್ಟು ಮಿನಿಟ್ಸ್ ಇರುತ್ತೆ? 5 ಮಿನಿಟ್ಸ್ ಇರುತ್ತೆ ಮಕ್ಕಳ. ಹಾಗಾದರೆ ಎಷ್ಟು ಲೈನ್ಸ್ ಆಗುತ್ತೆ ಇದು? 60 ಲೈನ್ಸನ್ನು ಡ್ರಾ ಮಾಡಬೇಕು ಆ್ಯಂಡ್ 1ಇಂದ 12ವರೆಗೂ ನಂಬರ್ಸನ್ನು ಬರಿಬೇಕು ಮಕ್ಕಳ. ಓಕೆ, ಆ್ಯಂಡ್ ಆ ಡೇಯಲ್ಲಿ ಹೋಮ್ವರ್ಕ್ ಏನು ಕೊಟ್ಟಿದ್ರು ಮಕ್ಕಳ? Write the time at which you have dinner and you sleep. ಸೊ ನೀವು ಯಾವ ಟೈಮಲ್ಲಿ ಊಟವನ್ನು ಮಾಡ್ತೀರಾ, ರಾತ್ರಿ ಊಟವನ್ನು ಮಾಡ್ತೀರಾ ಆ್ಯಂಡ್ ಯಾವಾಗ ಮಲಗ್ತೀರಾ ಅನ್ನೋದು ಟೈಮನ್ನು ನೀವು ಬರೀಬೇಕಾಗತ್ತೆ. ಓಕೆ ಚಿಲ್ಡ್ರನ್? ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಸಮ್ಮರಿ ಆಫ್ ದಿಸ್ ವೀಕ್ ಕ್ಲಾಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.